ಕಾಶಿಯ ಪೌರಾಣಿಕ ಮಣಿಕರ್ಣಿಕಾ ಘಾಟ್ ದೇವಾಲಯ ಧ್ವಂಸ. ಇಂದೋರ್ನ ರಾಣಿಯಾಗಿದ್ದ ಅಹಲ್ಯಾಬಾಯಿ ಹೋಳ್ಕರ್ ಪ್ರತಿಮೆ ಭಗ್ನ ಘಟನೆ ಕೋಲಾಹಲಕ್ಕೆ ಕಾರಣವಾಗಿದೆ. ಮಣಿಕರ್ಣಿಕಾ ಘಾಟ್ ಪುನರಾಭಿವೃದ್ಧಿ ಹೆಸರಲ್ಲಿ ಈ ಧ್ವಂಸ ಕಾರ್ಯ ನಡೀತಾ ಇದೆ. ಅಲ್ಲೀಗ ಬುಲ್ಡೋಜರ್ಗಳದ್ದೇ ಆರ್ಭಟ ಕೇಳಿಸ್ತಾ ಇದೆ. ಸಾವಿರಾರು ವರ್ಷಗಳ ಪಾರಂಪರಿಕ ವೈಭವ ಮಣ್ಣಿನ ರಾಶಿ ಮತ್ತು ಧೂಳಿನಲ್ಲಿ ಅಡಗಿ ಹೋಗ್ತಾ ಇದೆ. ಯಾವುದೇ ಪ್ರಾಚೀನ ದೇವಾಲಯ ಇನ್ನೂ ನಾಶವಾಗಿಲ್ಲ. ಅದು ಈ ಸ್ಥಳದಿಂದ 5 ಮೀಟರ್ ಮುಂದಿದೆ ಅಂತೆಲ್ಲ ಹೇಳಿ ನಂಬಿಸೋದು ಕೂಡ ನಡೆದಿದೆ. ಮಾತಾ ಅಹಲ್ಯೆಯ ವಿಗ್ರಹ, ಗಂಗೆಯ ವಿಗ್ರಹ, ಒಂದು ಶಿವಲಿಂಗ ಇವೆಲ್ಲವನ್ನೂ ಸ್ಥಳಾಂತರಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಧ್ವಂಸ ನಡೀತಿರುವ ಸ್ಥಳ ಸಾವಿರಾರು ವರ್ಷಗಳಷ್ಟು ಹಳೆಯದಾದ ಮಣಿಕರ್ಣಿಕಾ ಘಾಟ್. ಕಾಶಿಯ ಇತಿಹಾಸ 4000 ವರ್ಷಗಳಷ್ಟು ಹಳೆಯದ್ದು ಅಂತ ಹೇಳಲಾಗುತ್ತೆ ಮತ್ತು ಮಣಿಕರ್ಣಿಕಾ ಘಾಟ್ಗೆ ಇಷ್ಟೇ ಹಳೆಯ ಇತಿಹಾಸವಿದೆ. ವಿಷ್ಣುವಿನ ಆಭರಣವನ್ನ ಮಣಿಕರ್ಣಿಕಾ ಘಾಟ್ನಲ್ಲಿ ಇರಿಸಲಾಗಿದೆ ಅಂತ ನಂಬಲಾಗಿದೆ. ಆದರೆ ಈಗ ಬುಲ್ಡೋಸರ್ಗಳ ಆರ್ಭಟದ ನಡುವೆ ಎಲ್ಲವೂ ಭಗ್ನಾವಶೇಷಗಳಾಗಿದ್ದು ಶತಮಾನಗಳಷ್ಟು ಹಳೆಯದಾದ ಮಣಿಕರ್ಣಿಕಾ ದೇವಾಲಯವನ್ನ ನೆಲಸಮ ಮಾಡಲಾಗಿದೆ. ಮಣಿಕರ್ಣಿಕಾ ಘಾಟನ್ನ ಸುಂದರಗೊಳಿಸುವ ಯೋಜನೆ ಹೆಸರಲ್ಲಿ ಇದೆಲ್ಲ ನಡೀತಿದೆ. ಆದರೆ ಅಲ್ಲಿ ಪೂಜೆಗಳನ್ನ ನಡೆಸುವ ಅರ್ಚಕರು ತೀವ್ರ ಅಸಮಾಧಾನಗೊಂಡಿದ್ದಾರೆ. ದೇವಾಲಯ ನೂರಾರು ವರ್ಷಗಳಷ್ಟು ಹಳೆಯದ್ದು ಅಂತ ಅವರು ಹೇಳ್ಕೊಳ್ತಾರೆ. ಗುಪ್ತರ ಯುಗದ್ದೆನ್ನಲಾದ ನಂತರ ಅಹಲ್ಯಾಬಾಯಿ ಹೋಳ್ಕರ್ ಅವರಿಂದ ನವೀಕೃತಗೊಂಡಿದ್ದ ಅಪರೂಪದ ಪ್ರಾಚೀನ ಸ್ಮಾರಕ ಮಣಿಕರ್ಣಿಕಾ ಘಾಟನ್ನ ಈಗ ನೆಲಸಮಗೊಳಿಸಲಾಗಿದೆ. ಅಹಲ್ಯಾಬಾಯಿ ಹೋಳ್ಕರ್ ಅವರ ಪ್ರತಿಮೆಯೂ ಧ್ವಂಸಗೊಂಡಿದೆ ಅಂತ ಆರೋಪಿಸಲಾಗಿದೆ. ಮಣಿಕರ್ಣಿಕಾ ಘಾಟ್ ಜನರ ಭಾವನೆಗಳಲ್ಲಿ ಆಳವಾಗಿ ಬೇರೂರಿದೆ. ಅದನ್ನ ನೆಲಸಮ ಮಾಡ್ತಿರೋದ್ರ ವಿರುದ್ಧ ಪ್ರತಿಭಟನೆಗಳು ಭುಗಿಲೆದ್ದಿವೆ. 1771ರಲ್ಲಿ ದೇವಿ ಅಹಲ್ಯಾಬಾಯಿ ಹೋಳ್ಕರ್ ಇದನ್ನ ನವೀಕರಿಸಿದ್ರು ಅಂತ ಹೇಳಲಾಗತ್ತೆ. ಕಾಶಿ ವಿಶ್ವನಾಥ ದೇವಾಲಯವನ್ನೂ ಕೂಡ ಅವರು ನವೀಕರಿಸಿದ್ರು ಅಂತ ಹೇಳಲಾಗತ್ತೆ. ಇಂದು ಕಾಣಸಿಗುವ ಕಾಶಿ ವಿಶ್ವನಾಥ ದೇವಾಲಯ ಶಿವಲಿಂಗವನ್ನ ಅಹಲ್ಯಾಬಾಯಿ ಹೋಳ್ಕರ್ ಮರುಸ್ಥಾಪಿಸಿದ್ರು ಅಂತ ಹೇಳಲಾಗತ್ತೆ. ಅವರ ಪ್ರತಿಮೆಯೂ ಧ್ವಂಸಗೊಂಡಿದ್ದು ಹೋಳ್ಕರ್ ಕುಟುಂಬ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ಜನರ ಭಾವನೆಗಳಿಗೆ ನೋವುಂಟಾಗಿದ್ದು ಇದು ರಾಜಕೀಯ ವಿವಾದ ಭುಗಿಲೇಳಲು ಕಾರಣ ಆಗಿದೆ. ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸಮಾಜವಾದಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಖಿಲೇಶ್ ಯಾದವ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅರ್ಚಕರು ಕೂಡ ಧ್ವಂಸಗೊಳಿಸಿ ತೆಗೆದುಹಾಕಲಾದ ವಿಗ್ರಹಗಳನ್ನ ಮರುಸ್ಥಾಪಿಸಬೇಕು ಅಂತ ಒತ್ತಾಯಿಸಿದ್ದು, ಇಲ್ಲದೆ ಇದ್ರೆ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ. 2020-21ರಲ್ಲಿ ಕಾಶಿ ವಿಶ್ವನಾಥ ದೇವಾಲಯದ ಕಾರಿಡಾರ್ ನಿರ್ಮಿಸಿದಾಗ ವ್ಯಾಪಕ ಗಲಾಟೆ ನಡೆಯಿತು. ಶತಮಾನಗಳಷ್ಟು ಹಳೆಯದಾದ ದೇವಾಲಯಗಳನ್ನ ಕೆಡವಲಾಯಿತು ಮತ್ತು ಶಿವಲಿಂಗಕ್ಕೆ ಹಾನಿ ಮಾಡಲಾಯಿತು. ಅದರ ಬಗ್ಗೆ ಎದ್ದ ಅಸಮಾಧಾನ 2022ರ ಚುನಾವಣೆಯಲ್ಲಿ ಬಿಜೆಪಿಗೆ ದೊಡ್ಡ ಹೊಡೆತ ಕೊಡಿತು. ಘಾಟ್ನಲ್ಲಿರುವ ವಿಗ್ರಹಗಳಿಗೆ ಹಾನಿಯಾಗಿಲ್ಲ, ಅವುಗಳನ್ನ ಸುರಕ್ಷಿತವಾಗಿಡಲಾಗಿದೆ ಅಂತ ಜಿಲ್ಲಾಧಿಕಾರಿಗಳು ಹೇಳ್ತಿದ್ದಾರೆ. ವೈರಲ್ ಆಗಿರುವ ಕೆಲವು ಚಿತ್ರಗಳು ಎಐ ರಚಿತವಾಗಿದೆ ಅಂತ ಅವರು ಹೇಳಿದ್ದಾರೆ. ಮಣಿಕರ್ಣಿಕಾ ಘಾಟ್ ವಾರಣಾಸಿಯ ಪ್ರಮುಖ 84 ಘಾಟ್ಗಳಲ್ಲಿ ಒಂದಾಗಿದ್ದು ಸಾಂಪ್ರದಾಯಿಕ ವಾಸ್ತುಶಿಲ್ಪ, ಐತಿಹಾಸಿಕ ಕರಕುಶಲತೆ ಮತ್ತು ಧಾರ್ಮಿಕ ನಂಬಿಕೆಗಳನ್ನ ಹೊಂದಿದೆ. ಈಗ 300 ವರ್ಷಗಳಷ್ಟು ಹಳೆಯದಾದ ರತ್ನವನ್ನ ತೆಗೆದುಹಾಕಲಾಗಿದೆ ಅಂತ ಜನ ಆರೋಪ ಮಾಡ್ತಿದ್ದು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಆದರೆ ಆಡಳಿತ ಅವರನ್ನ ಸಮಾಧಾನಪಡಿಸಿದೆ. ವಾರಣಾಸಿ ಮುನ್ಸಿಪಲ್ ಕಾರ್ಪೊರೇಷನ್ ಅಧಿಕಾರಿಗಳ ಆದೇಶದ ಮೇರೆಗೆ ಮಣಿಕರ್ಣಿಕಾ ಘಾಟ್ ಅನ್ನ ಕೆಲವೇ ಗಂಟೆಗಳಲ್ಲಿ ಕೆಡವಲಾಗಿದೆ. ಈ ಸ್ಥಳದ ಇತಿಹಾಸ ಮತ್ತು ಮಹತ್ವವನ್ನ ಸಂಪೂರ್ಣವಾಗಿ ಕಡೆಗಣಿಸಿ ಈ ಕ್ರಮ ತೆಗೆದುಕೊಳ್ಳಲಾಗಿದೆ. ಇದು ನಾಚಿಕೆಗೇಡಿನ ಮತ್ತು ಅಗೌರವದ ಕೃತ್ಯ ಅಂತ ಅಹಲ್ಯಾಬಾಯಿ ಹೋಳ್ಕರ್ ಅವರ ಕುಟುಂಬ ಟೀಕಿಸಿದೆ. ಎಲ್ಲ ವಿಗ್ರಹಗಳು ಮತ್ತು ಶಿವಲಿಂಗವನ್ನ ರಕ್ಷಿಸಲಾಗಿದೆ ಮತ್ತು ಪುನರ್ ನಿರ್ಮಾಣದ ಸಮಯದಲ್ಲಿ ಪುನಃ ಸ್ಥಾಪಿಸಲಾಗುತ್ತೆ ಅಂತ ಸರ್ಕಾರ ಹೇಳ್ತಿದೆ. ಮಣಿಕರ್ಣಿಕಾ ಘಾಟ್ನಲ್ಲಿರುವ ಎಲ್ಲ ಮೂಲ ದೇವಾಲಯಗಳು ಯಥಾಸ್ಥಿತಿಯಲ್ಲಿ ಉಳಿಯುತ್ತೆ. ಅವುಗಳಲ್ಲಿ ಯಾವುದೇ ಬದಲಾವಣೆ ಮಾಡಲಾಗ್ತಿಲ್ಲ. ಮಣಿಕರ್ಣಿಕಾ ಘಾಟ್ ನವೀಕರಣ ಯೋಜನೆ ಇದಾಗಿದ್ದು ಅಲ್ಲಿನ ಕಲಾಕೃತಿಗಳನ್ನ ಅದೇ ರೀತಿಯಲ್ಲಿ ಪುನಃ ಸ್ಥಾಪಿಸೋಕೆ ಅವಕಾಶ ಇದೆ. ಎಲ್ಲ ದೇವಾಲಯಗಳನ್ನ ಮತ್ತೆ ಸ್ಥಾಪಿಸಲಾಗುತ್ತೆ ಅಂತ ಆಡಳಿತ ಹೇಳಿದೆ. ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ ಅಜಯ್ ರೈ ಹೇಳಿಕೆ ನೀಡಿದ್ದು, ನವೀಕರಣದ ಹೆಸರಲ್ಲಿ ಬಿಜೆಪಿ ಸರ್ಕಾರ ದೇವಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಐತಿಹಾಸಿಕ ಪರಂಪರೆಯಾದ 1771ರ ಮಣಿಕರ್ಣಿಕಾ ಘಾಟ್ ಅನ್ನ ಕೆಡುತ್ತಾ ಇದೆ. ಇದು ಅಭಿವೃದ್ಧಿಯಲ್ಲ, ಆದರೆ ಕಾಶಿಯ ಆತ್ಮ ಮತ್ತು ಶಾಶ್ವತ ಸಂಸ್ಕೃತಿಯ ಮೇಲಿನ ನೇರ ದಾಳಿ ಅಂತ ಹೇಳಿದ್ದಾರೆ. ಜೊತೆಗೆ ಸುಪ್ರಿಯಾ ಶ್ರೀನೇತ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಇದರ ಬಗ್ಗೆ ಖಂಡಿಸಿ ಪ್ರತಿಕ್ರಿಯಿಸಿದ್ದಾರೆ. पिछले 48 घंटे में प्रधानमंत्री नरेंद्र मोदी ने पहले तो हनुमान जी की पतंग उड़ा दी, फिर उनको गेमिंग से जोड़ दिया और फिर कहा कि रामायण और महाभारत किस्से कहानियां हैं। मोदी जी, ये आपके लिए किस्से कहानियां हो सकते हैं, हमारे लिए ये हमारे धार्मिक ग्रंथ हैं, हमारे जीवन का मूल्य है, हमारी नैतिकता की धुरी है, हमारे आदर्श है, हमारे लिए पूजनीय है। आप किस तरह से लोक आस्था पर बार बार प्रहार करते हैं, ये आपका पुराना रिकॉर्ड है। आप ही तो थे जिन्होंने प्रभु राम को अपने से कद में छोटा दिखाकर उनकी उंगली पकड़ के एक फोटो जारी करी थी और उनको मंदिर में प्रवेश कराने का दुस्साहस किया था। वो आप ही तो हैं जिन्होंने काशी में विकास के नाम पर सिर्फ विनाश किया है। पहले काशी विश्वनाथ कॉरिडोर के नाम पर सैकड़ों मंदिर तोड़े, मूर्तियां ध्वस्त की, अब मणिकर्णिका घाट पर वो काम किया जा रहा है।
आप धर्म के स्वयंभू ठेकेदार बनकर जितना अपमान हिंदू धर्म का करते हैं शायद ही कोई करता हो। और कितनी धर्म विरोधी सोच है आपकी, ये बार बार आपके आचरण में पता चलता है। हमारे ग्रंथों को किस्से कहानियां बता देना, हनुमान जी को की पतंग उड़ा देना, मतलब अजीब तमाशे करते हैं आप। ये सब देखकर शायद आपके चरण चुंबक और भक्त जरूर चुप हो जाए, लेकिन हिंदू समझता है कि अगर वो खतरे में है तो वो आपकी विनाशकारी नीतियों की वजह से, आपके भाई को भाई के लड़ाने की वजह से और आपकी धर्म विरोधी सोच की वजह से है। ಮೋದಿ ಪ್ರತಿ ಐತಿಹಾಸಿಕ ಪರಂಪರೆಯನ್ನ ಅಳಿಸಿ ಹಾಕಿ ತಮ್ಮದೇ ಆದ ನಾಮಫಲಕ ಅಂಟಿಸೋಕೆ ಬಯಸ್ತಾರೆ ಅಂತ ಖರ್ಗೆ ಟೀಕಿಸಿದ್ದಾರೆ. ಮಣಿಕರ್ಣಿಕಾ ಘಾಟ್ನ ಅಪರೂಪದ ಪ್ರಾಚೀನ ಪರಂಪರೆಯನ್ನ ನವೀಕರಣದ ನೆಪದಲ್ಲಿ ಕೆಡವುವ ಅಪರಾಧವನ್ನ ಸರ್ಕಾರ ಮಾಡಿದೆ ಅಂತ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಯೋಜನೆಗೆ 18 ಕೋಟಿ ರೂಪಾಯಿ ನೀಡಲಾಗಿದೆ ಅಂತ ಹೇಳಲಾಗ್ತಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.